ವೆಲ್ಕಮ್ ಬ್ಯಾಕ್. ನಮಗೆಲ್ಲ ಗೊತ್ತೇ ಇದೆ, ಇತ್ತೀಚೆಗೆ ಓಯೋ ಪ್ರೇಮಿಗಳಿಗೆ ಒಂದು ಬಿಗ್ ಶಾಕ್ ಅನ್ನ ಕೊಟ್ಟಿತ್ತು. ಇದರ ಬೆನ್ನಲ್ಲೇ ಇದೀಗ ಯುವಕ ಯುವತಿಯರು ಒಂದು ವೆಸ್ಟರ್ನ್ ಕಲ್ಚರ್ಗೆ ಸೋತ್ ಹೋಗ್ತಾ ಇದ್ದಾರೆ, ಮೊರೆ ಹೋಗ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಏನದು ಅಂತ ಕೇಳಿದ್ರೆ, ಪಿಜಿಗಳಲ್ಲಿ ಇದೀಗ ಕೋ ಲಿವಿಂಗ್ ರಿಲೇಶನ್ಶಿಪ್, ಟುಗೆದರ್ ರಿಲೇಶನ್ಶಿಪ್ ಆರಂಭ ಆಗ್ತಾ ಇದೆಯಂತೆ. ಏನಿದು, ಏನೆಲ್ಲ ನಿರ್ಬಂಧಗಳಿರುತ್ತೆ ಎಲ್ಲವನ್ನೂ ಕೂಡ ಈ ವರದಿಯಲ್ಲಿ ಹೇಳ್ತಾ ಹೋಗ್ತೀವಿ. ಚೆಕ್ ಇಟ್ ಔಟ್. ಬೆಂಗಳೂರಿನ ಪಿಜಿಗಳಲ್ಲಿ ಕೋ ಲಿವಿಂಗ್ಗೆ ಅವಕಾಶ. ಒಂದೇ ಪಿಜಿಯಲ್ಲಿ ಯುವಕ ಯುವತಿ ರೂಮ್ ಶೇರಿಂಗ್. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಪಿಜಿಗಳ ಸುರಕ್ಷತೆ ಬಗ್ಗೆ ಸಾಕಷ್ಟು ಬಾರಿ ಚರ್ಚೆಗಳಾಗಿವೆ. ಆದರೀಗ ಮತ್ತೊಂದು ವಿಚಾರಕ್ಕೆ ಪಿಜಿಗಳು ಸದ್ದು ಮಾಡ್ತಿದೆ. ನಗರದ ಪಿಜಿಗಳಲ್ಲಿ ವಿದೇಶಿ ಕೋ ಲಿವಿಂಗ್ ಕಲ್ಚರ್ ಕಾಲಿಟ್ಟಿದೆ. ಸಾಮಾನ್ಯ ಪಿಜಿಗಳನ್ನು ನಡೆಸಲು ಪಡೆಯುವ ಟ್ರೇಡ್ ಲೈಸೆನ್ಸ್ ಪಡೆದು ಬಾಡಿಗೆ ಮನೆ ಅಪಾರ್ಟ್ಮೆಂಟ್ಗಳಲ್ಲಿ ಹುಡುಗ ಹುಡುಗಿ ಒಂದೇ ರೂಮ್ ಶೇರ್ ಮಾಡ್ಕೊಳ್ತಿದ್ದಾರಂತೆ. ಈ ಬಗ್ಗೆ ಬಿಬಿಎಂಪಿ ಹಾಗೂ ಪೊಲೀಸ್ ಕಮಿಷನರ್ಗೆ ಹಿಂದೂ ಮುಖಂಡ ತೇಜಸ್ ಗೌಡ ದೂರು ನೀಡಿದ್ದಾರೆ. ಒಂದು ಮನೆ ಬಾಡಿಗೆ ತಗೋತಾರೆ, 3 ಬೆಡ್ರೂಮ್ ಇರುತ್ತೆ ಅಂತ ಅನ್ಕೊಳ್ಳಿ. ಹುಡುಗ ಹುಡುಗಿಗೆ ಇರೋದಕ್ಕೆ ಅವಕಾಶ ಮಾಡಿಕೊಡ್ತಿದ್ದಾರೆ. ಇದು ಎಷ್ಟು ಮಟ್ಟಕ್ಕೆ ಸರಿ ಇದೆ ಅಂದರೆ ಬಿಬಿಎಂಪಿ ಮತ್ತು ಪೊಲೀಸ್ ಇಲಾಖೆ ಏನು ಕಣ್ಮುಚ್ಕೊಂಡು ಕೂತ್ಕೊಂಡಿದೆ. ಎಲ್ಲ ಒಂದು ಪಿಜಿಲಿ ಒಂದು ಹೆಣ್ಮಗುದ ಭೀಕರವಾಗಿ ಮರ್ಡರ್ ಹತ್ಯೆ ಆದಾಗ ಎಲ್ಲದಲ್ಲೂ ಸೇಫ್ಟಿ ಇಲ್ಲ, ಬೆಂಗಳೂರು ಸೇಫ್ಟಿ ಇಲ್ಲ, ಹಾಗೆ ಹೇಗೆ ಅಂತ ನಾವು ಬೊಬ್ಬೆಯೋಡಕ್ಕಿಂತ ಮುಂಚೆ ಇಂಥ ಅನಾಹುತಗಳಿಗೆ ನೀವು ಕಡಿವಾಣ ಹಾಕಬೇಕು. ಕೋರಮಂಗಲ, ಬಿಟಿಎಂ ಲೇಔಟ್, ಎಲೆಕ್ಟ್ರಾನಿಕ್ ಸಿಟಿ, ಬೊಮ್ಮನಹಳ್ಳಿ, ಮಾನ್ಯತಾ ಟೆಕ್ ಪಾರ್ಕ್ ಸೇರಿ ಹಲವೆಡೆ ಕೋ ಲಿವಿಂಗ್ ಪಿಜಿಗಳು ಹೆಚ್ಚಾಗಿವೆ. ಇನ್ನು ಈ ಬಗ್ಗೆ ಪಿಜಿ ಮಾಲೀಕರ ಸಂಘದ ಅಧ್ಯಕ್ಷರು ಹೇಳಿದ್ದು ಹೀಗೆ. ಸರ್, ಇದನ್ನ ನಾವು ಸಂಪೂರ್ಣವಾಗಿ ಪರಿಶೀಲನೆ ಮಾಡಬೇಕು ಅಂದರೆ ಮಾನದಂಡಗಳು ಮತ್ತು ಮಾರ್ಗಸೂಚಿ ಮತ್ತು ಅವು ಕಾನೂನಾತ್ಮಕವಾಗಿ ಇದಾವೋ ಇಲ್ಲೋ ಅನ್ನುವಂಥದ್ದನ್ನ ಫಸ್ಟ್ ಪರಿಶೀಲನೆ ಮಾಡಬೇಕಾಗುತ್ತೆ. ಸೊ ಇದು ಕಾನೂನಾತ್ಮಕವಾಗಿ ಇದೆ ಅಂದರೆ ಅವರು ಯಾವ ಉದ್ದೇಶದಲ್ಲಿ ಅದನ್ನು ನಡೆಸ್ತಾ ಇದ್ದಾರೆ ಮತ್ತು ಏನು ಅದಕ್ಕೆ ಲೈಸೆನ್ಸ್ ಆಗಿರ್ಬೋದು, ಅದಕ್ಕೆ ಸುರಕ್ಷತೆಗೆ ಸಂಬಂಧಪಟ್ಟ ಇಲಾಖೆಗಳಿಂದ ತಗೊಂಡಿರ್ತಕ್ಕಂಥ ಪರವಾನಗಿ ಆಗಿರ್ಬೋದು, ಮತ್ತೊಂದನ್ನು ಪರಿಶೀಲಿಸಿದ ನಂತರ ಇದ್ರ ಬಗ್ಗೆ ನಾವು ಸ್ಪಷ್ಟೀಕರಣಗಳು ಬರಬಾರ್ದು. ಸೊ ಆ ನಿಟ್ಟಿನಲ್ಲಿ ಇದ್ರ ಒಂದು ಚಿಂತನೆ, ಒಂದು ಸಭೆ ಮಾಡಿ ಇದ್ರ ಬಗ್ಗೆ ಏನಿದೆ ಅನ್ನುವಂಥ ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸ ನಾವು ಸಂಘದಿಂದ ಮಾಡ್ತೀವಿ. ಕೋ ಲಿವಿಂಗ್ ಪಿಜಿಗಳು ಅಕ್ರಮವೋ ಸಕ್ರಮವೋ? ಪಾಲಿಕೆಯ ಅಧಿಕಾರಿಗಳಿಗೆ ಈ ಬಗ್ಗೆ ಗೊತ್ತಿಲ್ವಾ? ಒಂದೊಮ್ಮೆ ಪಾಲಿಕೆ ಕೋ ಲಿವಿಂಗ್ಗೆ ಅನುಮತಿ ನೀಡಿದ್ರೆ ಪ್ರತ್ಯೇಕ ಗೈಡ್ಲೈನ್ಸ್ ತರಬೇಕಾಗುತ್ತೆ. ಆದ್ರೆ ಕೋ ಲಿವಿಂಗ್ ಕಲ್ಚರ್ ಸರಿಯಲ್ಲವೆಂದು ಹಿಂದೂ ಮುಖಂಡ ತೇಜಸ್ ಗೌಡ ಆಕ್ರೋಶ ಹೊರಹಾಕಿದ್ದಾರೆ. ವೆಲ್ಕಮ್ ಬ್ಯಾಕ್. ನಮಗೆಲ್ಲ ಗೊತ್ತೇ ಇದೆ, ಇತ್ತೀಚೆಗೆ ಓಯೋ ಪ್ರೇಮಿಗಳಿಗೆ ಒಂದು ಬಿಗ್ ಶಾಕ್ ಅನ್ನ ಕೊಟ್ಟಿತ್ತು. ಇದರ ಬೆನ್ನಲ್ಲೇ ಇದೀಗ ಯುವಕ ಯುವತಿಯರು ಒಂದು ವೆಸ್ಟರ್ನ್ ಕಲ್ಚರ್ಗೆ ಸೋತ್ ಹೋಗ್ತಾ ಇದ್ದಾರೆ, ಮೊರೆ ಹೋಗ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಏನದು ಅಂತ ಕೇಳಿದ್ರೆ, ಪಿಜಿಗಳಲ್ಲಿ ಇದೀಗ ಕೋ ಲಿವಿಂಗ್ ರಿಲೇಶನ್ಶಿಪ್, ಟುಗೆದರ್ ರಿಲೇಶನ್ಶಿಪ್ ಆರಂಭ ಆಗ್ತಾ ಇದೆಯಂತೆ. ಏನಿದು, ಏನೆಲ್ಲ ನಿರ್ಬಂಧಗಳಿರುತ್ತೆ ಎಲ್ಲವನ್ನೂ ಕೂಡ ಈ ವರದಿಯಲ್ಲಿ ಹೇಳ್ತಾ ಹೋಗ್ತೀವಿ. ಚೆಕ್ ಇಟ್ ಔಟ್. ಬೆಂಗಳೂರಿನ ಪಿಜಿಗಳಲ್ಲಿ ಕೋ ಲಿವಿಂಗ್ಗೆ ಅವಕಾಶ. ಒಂದೇ ಪಿಜಿಯಲ್ಲಿ ಯುವಕ ಯುವತಿ ರೂಮ್ ಶೇರಿಂಗ್. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಪಿಜಿಗಳ ಸುರಕ್ಷತೆ ಬಗ್ಗೆ ಸಾಕಷ್ಟು ಬಾರಿ ಚರ್ಚೆಗಳಾಗಿವೆ. ಆದರೀಗ ಮತ್ತೊಂದು ವಿಚಾರಕ್ಕೆ ಪಿಜಿಗಳು ಸದ್ದು ಮಾಡ್ತಿದೆ. ನಗರದ ಪಿಜಿಗಳಲ್ಲಿ ವಿದೇಶಿ ಕೋ ಲಿವಿಂಗ್ ಕಲ್ಚರ್ ಕಾಲಿಟ್ಟಿದೆ. ಸಾಮಾನ್ಯ ಪಿಜಿಗಳನ್ನು ನಡೆಸಲು ಪಡೆಯುವ ಟ್ರೇಡ್ ಲೈಸೆನ್ಸ್ ಪಡೆದು ಬಾಡಿಗೆ ಮನೆ ಅಪಾರ್ಟ್ಮೆಂಟ್ಗಳಲ್ಲಿ ಹುಡುಗ ಹುಡುಗಿ ಒಂದೇ ರೂಮ್ ಶೇರ್ ಮಾಡ್ಕೊಳ್ತಿದ್ದಾರಂತೆ. ಈ ಬಗ್ಗೆ ಬಿಬಿಎಂಪಿ ಹಾಗೂ ಪೊಲೀಸ್ ಕಮಿಷನರ್ಗೆ ಹಿಂದೂ ಮುಖಂಡ ತೇಜಸ್ ಗೌಡ ದೂರು ನೀಡಿದ್ದಾರೆ. ಒಂದು ಮನೆ ಬಾಡಿಗೆ ತಗೋತಾರೆ, 3 ಬೆಡ್ರೂಮ್ ಇರುತ್ತೆ ಅಂತ ಅನ್ಕೊಳ್ಳಿ. ಹುಡುಗ ಹುಡುಗಿಗೆ ಇರೋದಕ್ಕೆ ಅವಕಾಶ ಮಾಡಿಕೊಡ್ತಿದ್ದಾರೆ. ಇದು ಎಷ್ಟು ಮಟ್ಟಕ್ಕೆ ಸರಿ ಇದೆ ಅಂದರೆ ಬಿಬಿಎಂಪಿ ಮತ್ತು ಪೊಲೀಸ್ ಇಲಾಖೆ ಏನು ಕಣ್ಮುಚ್ಕೊಂಡು ಕೂತ್ಕೊಂಡಿದೆ. ಎಲ್ಲ ಒಂದು ಪಿಜಿಲಿ ಒಂದು ಹೆಣ್ಮಗುದ ಭೀಕರವಾಗಿ ಮರ್ಡರ್ ಹತ್ಯೆ ಆದಾಗ ಎಲ್ಲದಲ್ಲೂ ಸೇಫ್ಟಿ ಇಲ್ಲ, ಬೆಂಗಳೂರು ಸೇಫ್ಟಿ ಇಲ್ಲ, ಹಾಗೆ ಹೇಗೆ ಅಂತ ನಾವು ಬೊಬ್ಬೆಯೋಡಕ್ಕಿಂತ ಮುಂಚೆ ಇಂಥ ಅನಾಹುತಗಳಿಗೆ ನೀವು ಕಡಿವಾಣ ಹಾಕಬೇಕು. ಕೋರಮಂಗಲ, ಬಿಟಿಎಂ ಲೇಔಟ್, ಎಲೆಕ್ಟ್ರಾನಿಕ್ ಸಿಟಿ, ಬೊಮ್ಮನಹಳ್ಳಿ, ಮಾನ್ಯತಾ ಟೆಕ್ ಪಾರ್ಕ್ ಸೇರಿ ಹಲವೆಡೆ ಕೋ ಲಿವಿಂಗ್ ಪಿಜಿಗಳು ಹೆಚ್ಚಾಗಿವೆ. ಇನ್ನು ಈ ಬಗ್ಗೆ ಪಿಜಿ ಮಾಲೀಕರ ಸಂಘದ ಅಧ್ಯಕ್ಷರು ಹೇಳಿದ್ದು ಹೀಗೆ. ಸರ್, ಇದನ್ನ ನಾವು ಸಂಪೂರ್ಣವಾಗಿ ಪರಿಶೀಲನೆ ಮಾಡಬೇಕು ಅಂದರೆ ಮಾನದಂಡಗಳು ಮತ್ತು ಮಾರ್ಗಸೂಚಿ ಮತ್ತು ಅವು ಕಾನೂನಾತ್ಮಕವಾಗಿ ಇದಾವೋ ಇಲ್ಲೋ ಅನ್ನುವಂಥದ್ದನ್ನ ಫಸ್ಟ್ ಪರಿಶೀಲನೆ ಮಾಡಬೇಕಾಗುತ್ತೆ. ಸೊ ಇದು ಕಾನೂನಾತ್ಮಕವಾಗಿ ಇದೆ ಅಂದರೆ ಅವರು ಯಾವ
ಉದ್ದೇಶದಲ್ಲಿ ಅದನ್ನು ನಡೆಸ್ತಾ ಇದ್ದಾರೆ ಮತ್ತು ಏನು ಅದಕ್ಕೆ ಲೈಸೆನ್ಸ್ ಆಗಿರ್ಬೋದು, ಅದಕ್ಕೆ ಸುರಕ್ಷತೆಗೆ ಸಂಬಂಧಪಟ್ಟ ಇಲಾಖೆಗಳಿಂದ ತಗೊಂಡಿರ್ತಕ್ಕಂಥ ಪರವಾನಗಿ ಆಗಿರ್ಬೋದು, ಮತ್ತೊಂದನ್ನು ಪರಿಶೀಲಿಸಿದ ನಂತರ ಇದ್ರ ಬಗ್ಗೆ ನಾವು ಸ್ಪಷ್ಟೀಕರಣಗಳು ಬರಬಾರ್ದು. ಸೊ ಆ ನಿಟ್ಟಿನಲ್ಲಿ ಇದ್ರ ಒಂದು ಚಿಂತನೆ, ಒಂದು ಸಭೆ ಮಾಡಿ ಇದ್ರ ಬಗ್ಗೆ ಏನಿದೆ ಅನ್ನುವಂಥ ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸ ನಾವು ಸಂಘದಿಂದ ಮಾಡ್ತೀವಿ. ಕೋ ಲಿವಿಂಗ್ ಪಿಜಿಗಳು ಅಕ್ರಮವೋ ಸಕ್ರಮವೋ? ಪಾಲಿಕೆಯ ಅಧಿಕಾರಿಗಳಿಗೆ ಈ ಬಗ್ಗೆ ಗೊತ್ತಿಲ್ವಾ? ಒಂದೊಮ್ಮೆ ಪಾಲಿಕೆ ಕೋ ಲಿವಿಂಗ್ಗೆ ಅನುಮತಿ ನೀಡಿದ್ರೆ ಪ್ರತ್ಯೇಕ ಗೈಡ್ಲೈನ್ಸ್ ತರಬೇಕಾಗುತ್ತೆ. ಆದ್ರೆ ಕೋ ಲಿವಿಂಗ್ ಕಲ್ಚರ್ ಸರಿಯಲ್ಲವೆಂದು ಹಿಂದೂ ಮುಖಂಡ ತೇಜಸ್ ಗೌಡ ಆಕ್ರೋಶ ಹೊರಹಾಕಿದ್ದಾರೆ. ವೆಲ್ಕಮ್ ಬ್ಯಾಕ್. ನಮಗೆಲ್ಲ ಗೊತ್ತೇ ಇದೆ, ಇತ್ತೀಚೆಗೆ ಓಯೋ ಪ್ರೇಮಿಗಳಿಗೆ ಒಂದು ಬಿಗ್ ಶಾಕ್ ಅನ್ನ ಕೊಟ್ಟಿತ್ತು. ಇದರ ಬೆನ್ನಲ್ಲೇ ಇದೀಗ ಯುವಕ ಯುವತಿಯರು ಒಂದು ವೆಸ್ಟರ್ನ್ ಕಲ್ಚರ್ಗೆ ಸೋತ್ ಹೋಗ್ತಾ ಇದ್ದಾರೆ, ಮೊರೆ ಹೋಗ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಏನದು ಅಂತ ಕೇಳಿದ್ರೆ, ಪಿಜಿಗಳಲ್ಲಿ ಇದೀಗ ಕೋ ಲಿವಿಂಗ್ ರಿಲೇಶನ್ಶಿಪ್, ಟುಗೆದರ್ ರಿಲೇಶನ್ಶಿಪ್ ಆರಂಭ ಆಗ್ತಾ ಇದೆಯಂತೆ. ಏನಿದು, ಏನೆಲ್ಲ ನಿರ್ಬಂಧಗಳಿರುತ್ತೆ ಎಲ್ಲವನ್ನೂ ಕೂಡ ಈ ವರದಿಯಲ್ಲಿ ಹೇಳ್ತಾ ಹೋಗ್ತೀವಿ. ಚೆಕ್ ಇಟ್ ಔಟ್. ಬೆಂಗಳೂರಿನ ಪಿಜಿಗಳಲ್ಲಿ ಕೋ ಲಿವಿಂಗ್ಗೆ ಅವಕಾಶ. ಒಂದೇ ಪಿಜಿಯಲ್ಲಿ ಯುವಕ ಯುವತಿ ರೂಮ್ ಶೇರಿಂಗ್. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಪಿಜಿಗಳ ಸುರಕ್ಷತೆ ಬಗ್ಗೆ ಸಾಕಷ್ಟು ಬಾರಿ ಚರ್ಚೆಗಳಾಗಿವೆ. ಆದರೀಗ ಮತ್ತೊಂದು ವಿಚಾರಕ್ಕೆ ಪಿಜಿಗಳು ಸದ್ದು ಮಾಡ್ತಿದೆ. ನಗರದ ಪಿಜಿಗಳಲ್ಲಿ ವಿದೇಶಿ ಕೋ ಲಿವಿಂಗ್ ಕಲ್ಚರ್ ಕಾಲಿಟ್ಟಿದೆ. ಸಾಮಾನ್ಯ ಪಿಜಿಗಳನ್ನು ನಡೆಸಲು ಪಡೆಯುವ ಟ್ರೇಡ್ ಲೈಸೆನ್ಸ್ ಪಡೆದು ಬಾಡಿಗೆ ಮನೆ ಅಪಾರ್ಟ್ಮೆಂಟ್ಗಳಲ್ಲಿ ಹುಡುಗ ಹುಡುಗಿ ಒಂದೇ ರೂಮ್ ಶೇರ್ ಮಾಡ್ಕೊಳ್ತಿದ್ದಾರಂತೆ. ಈ ಬಗ್ಗೆ ಬಿಬಿಎಂಪಿ ಹಾಗೂ ಪೊಲೀಸ್ ಕಮಿಷನರ್ಗೆ ಹಿಂದೂ ಮುಖಂಡ ತೇಜಸ್ ಗೌಡ ದೂರು ನೀಡಿದ್ದಾರೆ. ಒಂದು ಮನೆ ಬಾಡಿಗೆ ತಗೋತಾರೆ, 3 ಬೆಡ್ರೂಮ್ ಇರುತ್ತೆ ಅಂತ ಅನ್ಕೊಳ್ಳಿ. ಹುಡುಗ ಹುಡುಗಿಗೆ ಇರೋದಕ್ಕೆ ಅವಕಾಶ ಮಾಡಿಕೊಡ್ತಿದ್ದಾರೆ. ಇದು ಎಷ್ಟು ಮಟ್ಟಕ್ಕೆ ಸರಿ ಇದೆ ಅಂದರೆ BBMP ಮತ್ತು ಪೊಲೀಸ್ ಇಲಾಖೆ ಏನು ಕಣ್ಮುಚ್ಕೊಂಡು ಕೂತ್ಕೊಂಡಿದೆ. ಎಲ್ಲೋ ಒಂದು PGಲಿ ಒಂದು ಹೆಣ್ಮಗುದ ಭೀಕರವಾಗಿ ಮರ್ಡರ್ ಹತ್ಯೆ ಆದಾಗ ಎಲ್ಲದಲ್ಲೂ ಸೇಫ್ಟಿ ಇಲ್ಲ, ಬೆಂಗಳೂರು ಸೇಫ್ಟಿ ಇಲ್ಲ, ಹಾಗೆ ಹೇಗೆ ಅಂತ ನಾವು ಬೊಬ್ಬೆಯೋಡಕ್ಕಿಂತ ಮುಂಚೆ ಇಂಥ ಅನಾಹುತಗಳಿಗೆ ನೀವು ಕಡಿವಾಣ ಹಾಕಬೇಕು. ಕೋರಮಂಗಲ, BTM ಲೇಔಟ್, ಎಲೆಕ್ಟ್ರಾನಿಕ್ ಸಿಟಿ, ಬೊಮ್ಮನಹಳ್ಳಿ, ಮಾನ್ಯತಾ ಟೆಕ್ ಪಾರ್ಕ್ ಸೇರಿ ಹಲವೆಡೆ ಕೋ ಲಿವಿಂಗ್ ಪಿಜಿಗಳು ಹೆಚ್ಚಾಗಿವೆ. ಇನ್ನು ಈ ಬಗ್ಗೆ ಪಿಜಿ ಮಾಲೀಕರ ಸಂಘದ ಅಧ್ಯಕ್ಷರು ಹೇಳಿದ್ದು ಹೀಗೆ. ಸರ್, ಇದನ್ನ ನಾವು ಸಂಪೂರ್ಣವಾಗಿ ಪರಿಶೀಲನೆ ಮಾಡಬೇಕು ಅಂದರೆ ಮಾನದಂಡಗಳು ಮತ್ತು ಮಾರ್ಗಸೂಚಿ ಮತ್ತು ಅವು ಕಾನೂನಾತ್ಮಕವಾಗಿ ಇದಾವೋ ಇಲ್ಲೋ ಅನ್ನುವಂಥದ್ದನ್ನ ಫಸ್ಟ್ ಪರಿಶೀಲನೆ ಮಾಡಬೇಕಾಗುತ್ತೆ. ಸೊ ಇದು ಕಾನೂನಾತ್ಮಕವಾಗಿ ಇದೆ ಅಂದರೆ ಅವರು ಯಾವ ಉದ್ದೇಶದಲ್ಲಿ ಅದನ್ನು ನಡೆಸ್ತಾ ಇದ್ದಾರೆ ಮತ್ತು ಏನು ಅದಕ್ಕೆ ಲೈಸೆನ್ಸ್ ಆಗಿರ್ಬೋದು, ಅದಕ್ಕೆ ಸುರಕ್ಷತೆಗೆ ಸಂಬಂಧಪಟ್ಟ ಇಲಾಖೆಗಳಿಂದ ತಗೊಂಡಿರ್ತಕ್ಕಂಥ ಪರವಾನಗಿ ಆಗಿರ್ಬೋದು, ಮತ್ತೊಂದನ್ನು ಪರಿಶೀಲಿಸಿದ ನಂತರ ಇದ್ರ ಬಗ್ಗೆ ನಾವು ಸ್ಪಷ್ಟೀಕರಣಗಳು ಬರಬಾರ್ದು. ಸೊ ಆ ನಿಟ್ಟಿನಲ್ಲಿ ಇದ್ರ ಒಂದು ಚಿಂತನೆ, ಒಂದು ಸಭೆ ಮಾಡಿ ಇದ್ರ ಬಗ್ಗೆ ಏನಿದೆ ಅನ್ನುವಂಥ ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸ ನಾವು ಸಂಘದಿಂದ ಮಾಡ್ತೀವಿ. ಕೋ ಲಿವಿಂಗ್ ಪಿಜಿಗಳು ಅಕ್ರಮವೋ ಸಕ್ರಮವೋ? ಪಾಲಿಕೆಯ ಅಧಿಕಾರಿಗಳಿಗೆ ಈ ಬಗ್ಗೆ ಗೊತ್ತಿಲ್ವಾ? ಒಂದೊಮ್ಮೆ ಪಾಲಿಕೆ ಕೋ ಲಿವಿಂಗ್ಗೆ ಅನುಮತಿ ನೀಡಿದ್ರೆ ಪ್ರತ್ಯೇಕ ಗೈಡ್ಲೈನ್ಸ್ ತರಬೇಕಾಗುತ್ತೆ. ಆದ್ರೆ ಕೋ ಲಿವಿಂಗ್ ಕಲ್ಚರ್ ಸರಿಯಲ್ಲವೆಂದು ಹಿಂದೂ ಮುಖಂಡ ತೇಜಸ್ ಗೌಡ ಆಕ್ರೋಶ ಹೊರಹಾಕಿದ್ದಾರೆ.